ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ನಗರದ ವಾರ್ಡ್ ನಂಬರ್ 29ರ ಜಂಡಕಟ್ಟ ಹತ್ತಿರ ನಡೆದ ಎಸ್ಐಆರ್ ವೋಟರ್ ಮ್ಯಾಪಿಂಗ್ ಕ್ಯಾಂಪ್ ಅನ್ನು ರಾಯಚೂರು ಜಿಲ್ಲಾ ಎಸ್ಡಿಪಿಐ ವತಿಯಿಂದ ಗಮನಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಾರಿಗೊಂಡಿರುವ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ಮ್ಯಾಪಿಂಗ್ ಕ್ಯಾಂಪ್ ಅನ್ನು ಬಿಎಲ್ಒ ಸೇರಿ ಸರ್ಕಾರಿ ಅಧಿಕಾರಿಗಳು ಅತ್ಯಂತ ಶಿಸ್ತಿನಿಂದ ನಡೆಸಿದರು. ಈ ವೇಳೆ ಮತದಾರ ಪಟ್ಟಿಯನ್ನು ಪರಿಶೀಲಿಸಿದಾಗ ಕೆಲವು ಸದಸ್ಯರ ಹೆಸರುಗಳು ಮಂಗಮಾಯವಾಗಿರುವುದು ಹಾಗೂ ಸರಿಸುಮಾರು 100ರಿಂದ 150 ಮತದಾರ ಹೆಸರುಗಳು ಕಾಣೆಯಾಗಿರುವುದು ಕಂಡುಬಂದಿದ್ದು, ಇದು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. ಈ ಹಿಂದೆ ಭ್ರಷ್ಟ ರಾಜಕಾರಣಿಗಳು ಹಾಗೂ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈ ರೀತಿಯ ಅಕ್ರಮಗಳು ನಡೆದಿರಬಹುದಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಕೂಡಲೇ ಮತದಾರ ಪಟ್ಟಿಯನ್ನು ಸರಿಪಡಿಸಬೇಕು ಅಂತ ಎಸ್ಡಿಪಿಐ ಆಗ್ರಹ ಮಾಡಿದೆ. ಒಂದು ವೇಳೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ರಾಯಚೂರು ಜಿಲ್ಲಾ ಎಸ್ಡಿಪಿಐ ಜಿಲ್ಲಾ ಆಡಳಿತ ಕಚೇರಿ ಮುಂದೆ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ये मैपिंग का जो काम कर रहे हैं शफी और एसडीपीआई वाली की पूरी टीम क्या बिना आदमी को बिना तकलीफ के बिना आसान से काम कर को दे रहे. बहुत आदमी नहीं मालूम है साल को है सब औरतें आपको आराम से सुकून से कर ले को जा रहे. और एसडीपीआई की टीम के हमारा बहुत बहुत शुक्रिया. क्या था हमारे नहीं मालूम है साल पूरा कर को देखो जा रहे. कितने दिन का टोटल? हाँ टोटल हुआ रहेगा 500,000 आदमी का. आज आपके कितने आदमी का? हमारे 5 आदमी का हुआ. हमारे पूरा घर का हो गया. दो जने का हो गया. मैं आपको देखेगा आइडेंटी कार्ड का सर्विस अच्छा दिए. सर्विस अच्छा दिए. भाई ये हमारे एसडीपी वाले हर एरिया को आसान कर को दे रहे लोगों को. तो जिन को किस को वोटर आईडी को पुराना वोटर आईडी हमारे कौम के वास्ते सब जने लिए कर को दे रहे. जो रेस्पॉन्सिबल कुछ को नहीं दे रहे तो हम यहाँ को कर को दे जा रहे हैं. क्या भाई वोटर आईडी का जो स्कूल में भी नहीं बना रहे तो भी हमें दूध से निकाल को दे रहे. ये स्कूल को जाओ ये स्कूल को जाओ दिए तो फ़ोन नंबर के साथ हम दे रहे हैं. क्या भाई तो स्कूल वाले क्या बीएलओ जो हमें निकाल को दे रहे. बीएलओ स्कूल में जाको दिए तो फिर पुराना दो वो दो ये दो बोल को बोल रहे. तो पुराना लिस्ट भी दिए तो भी नहीं निकल रहा बोल को बोल रहे. फिर आपको उल्टा हमारे को पूछ रहे. फिर भी हमें इतने जने को पूरे हर कौम के लिए हमें ठहरे. क्या भाई एसडीपीआई वाले तो किस को ज़रूरत नहीं है कि किस का वोटर आईडी ये नहीं है तो उनके हिसाब से बोलते थे. बोलते लो हमको मालूम पहले ना ಬಂಧುಗಳೇ, ಇವತ್ತು ನಾನು LBS ನಗರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಬಂದಿದ್ದೆ. ನಂದು ಒಂದು ಸಮಸ್ಯೆ ಇತ್ತು. ಅದು SDPI ಮುಖ್ಯಸ್ಥರ ಶಫಿ ಅವರು ಬಗೆಹರಿಸಿದ್ದಾರೆ. ಈ SDPI ಎಲ್ಲ ರಂಗದಲ್ಲಿ ಮುಂದೆ ಇರುತ್ತದೆ. ನಾವು ರಾಯಚೂರದ ಇತಿಹಾಸವನ್ನು ತಿರುಗಿಸಿ ನೋಡಿದಾಗ SDPI ಪಕ್ಷವು ಯಾವುದಾದ್ರೂ ಒಂದು ಸಮಸ್ಯೆ ಇರಲಿ ಅದನ್ನು ತಕ್ಷಣವೇ ಸ್ಪಂದಿಸಿ ನಾವು ಲಾಸ್ಟ್ ಟೈಮ್ ನೋಡಿದಾಗ ನಾಯಿಗಳು ರಾಯಚೂರು ನಾಗರಿಕರಿಗೆ ಎಷ್ಟೋ ಕಚ್ಚಿತು. ಅದನ್ನು ಮೊದಲು ಹೋಗಿ ರಿಮ್ಸ್ನಲ್ಲಿ ಅವರಿಗೆ ಪಾಲಕರಿಗೆ ಆಶ್ವಾಸನೆ ಕೊಟ್ಟು ಮಹಾನಗರ ಪಾಲಿಕೆ ವತಿಯಿಂದ ಏನು ಹಣ ಬರೋದಿತ್ತು ಅದು ಕಚ್ಚಿದಂತಹ ರೋಗಿಗಳಿಗೆ ಅವರು ಕೊಡಲು ಮುಂದಾಳತ್ವ ವಹಿಸಿದರು. ಅದೇ ರೀತಿ ಇಂದಿನ ಕಾಲದಲ್ಲಿ ಈ 21ನೇ ಶತಮಾನದಲ್ಲಿ ಎಲ್ಲ 18 ವಯಸ್ಸು ದಾಟಿದವರ ಮತ ಚಲಾವಣೆ ಮಾಡಬೇಕೆಂದು ಚುನಾವಣೆ ಆಯೋಗ ಹೇಳುತ್ತದೆ. ಅದರಿಂದ ಮತ ಚಲಾವಣೆ ಹೇಗೆ ಚಲಾವಣೆ ಮಾಡಬೇಕು, ನಾವು ಭಾರತದ ಪ್ರಜೆಗಳು ಹೇಗಿರಬೇಕು ಅನ್ನೋದು SDPI ಪಕ್ಷವು ವಿಸ್ತಾರವಾಗಿ 2002ರಲ್ಲಿ ಚುನಾವಣೆ ಆಗಿತ್ತಲ್ಲ, ಅವರ ತಂದೆ ತಾಯಿ ಇಂದಿನ ಮಕ್ಕಳು ಅವರ ತಂದೆ ಒಂದು ಸೇರ್ಪಡೆ ಮಾಡಿ ಮ್ಯಾಪಿಂಗ್ ಮಾಡುವ ಕಾರ್ಯ ಮುಂದುವರಿದು ವಹಿಸುತ್ತಿದ್ದಾರೆ. ಅದೇ ರೀತಿ SDPI ಎಲ್ಲ ವಾರ್ಡ್ಗಳಲ್ಲಿ ತನ್ನದೇ ಒಂದು ಛಾಪ ಮೂಡ್ತಿದೆ. ಎಲ್ಲ ಹಿಂದುಳಿದ ವರ್ಗದವರಿಗೆ, ಎಲ್ಲ ಧರ್ಮದವರಿಗೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಎಲ್ಲ ಧರ್ಮದವರಿಗೆ ತಗೊಂಡು ಒಂದು ಒಳ್ಳೆಯ ನಾಗರಿಕವನ್ನು ಸೃಷ್ಟಿಸುವ ಕಾರ್ಯ ಅದು SDPI ಮಾಡ್ತಿದೆ ಅಂತ ಹೇಳುತ್ತಾ, ನನಗೆ ನನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತಹ SDI ಪಕ್ಷವು ನಾನು ಎಂದಿಗೂ ಮರೆಯಲ್ಲ. ಅದೇ ರೀತಿ ಈ ಕಾರ್ಯವನ್ನು ಮಾಡುವುದು ಶ್ಲಾಘನೀಯ ಅಂತ ಹೇಳುತ್ತಾ, ಮತ್ತೆ ಈ ಪಕ್ಷದಲ್ಲಿ ಎಲ್ಲ ಯುವಕರು ಇದ್ದಾರೆ, ಹಿರಿಯರು ಇದ್ದಾರೆ. ಅವರ ಮಾರ್ಗದರ್ಶನದಿಂದ
ಇಂದು ರಾಯಚೂರಿನಲ್ಲಿ ನಾನು ಈ SDI ಪಕ್ಷಕ್ಕೆ ನಾನು ಒಂದು ಗೌರವವನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಎಲ್ಲ ಹಳೆಯ ಒಂದು ಚುನಾವಣೆ ಆಯೋಗ ಏನು ಅಂತ ಹೇಳಿತ್ತು, 2002ರಲ್ಲಿ ಯಾರ್ಯಾರು ತಮ್ಮ ಪಾಲಕರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅವರು ಮಕ್ಕಳನ್ನು ತಮ್ಮ ಮ್ಯಾಪಿಂಗ್ ಕಾರ್ಯವನ್ನು ಮಾಡುವಂತ ಹೇಳುವುದರಿಂದ ಇವರು ಒಳ್ಳೆಯ ಒಂದು ಸ್ಪಂದನೆ ಮಾಡಿ ಎಲ್ಲ ವಾರ್ಡ್ಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ SDPI ಎಲ್ಲ 31 ವಾರ್ಡ್ಗಳಲ್ಲಿ ಮಾಡಿ ಅಂತ ಹೇಳುತ್ತಾ ನನಗೆ ಒಂದು ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ SDPI ಪಕ್ಷದ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ವರ್ಗದವರು, ಇಲ್ಲಿದ್ದಂತಹ ಎಲ್ಲ ಸಾರ್ವಜನಿಕರಿಗೆ ನಾನು ವಂದಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಈ ಪಕ್ಷ ಒಳ್ಳೆಯ ಒಂದು ಸಂದೇಶನ, ಒಂದು ಮಾರ್ಗದರ್ಶನ ಕೊಡಲಿ ಅಂತ ಹೇಳುತ್ತಾ ನನಗೆ ಒಂದೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. TV20 कन्नड़ न्यूज़ रायचूर। अस्सलाम वालेकुम। SDP वाले जो काम कर रहे, बेहतरीन काम कर रहे, मैं यकीन मानता हूँ इनके सर का कोई पार्टी वाले नहीं कर रहे। समझ में आया, वोटां के वास्ते आएंगे, इतना जिद्दोजहद कोई पार्टी नहीं कर रही। अल्हम्दुलिल्लाह अच्छा कर रहे और करते भी रहेंगे, आज इस बोल के नहीं। मेरा नाम सैयद तरीके से एक कामयाब कैंप बना है और यहाँ पे बहुत से लोग नामालूमात लोगों को मालूम करा के अब हमारे हर वार्डों के थ्रू जहाँ हम लोग इलेक्शन करते हैं वहाँ जगह हम लोग अच्छी तरीके से SIR कैंप्स कर रहे हैं। इंशाल्लाह आगे आने वाले दिनों में भी ऐसा ही अच्छी तरीके से काम करेंगे। अस्सलाम वालेकुम। आज वार्ड नंबर 29 और 28 दो वार्डों में भी मिक्सिंग करके हम SIR वोटर मैपिंग कैंप रखे थे। तो हर तरह हम वार्ड वाइज जो कैंप कर रहे हैं, ये दूसरी बार, ये वार्ड नंबर 29 में हम लोग दूसरी बार वोटर मैपिंग कैंप कर रहे हैं। इससे बहुत से लोगों का वोटर मैपिंग हो रहा है और तमाम लोगों को बहुत आसानी हो रही है। उसी तरह हर BLOs को हम एक ही जगह जमा के एक ही जगह ये करके लोगों को फिरने में दुश्वारी हो रही थी। ये स्कूल से वो स्कूल, वो स्कूल से ये स्कूल, वो BLO थोड़े CMC के हैं, थोड़े तुम्हारे गंज में है, तो उसकी वजह से बहुत प्रॉब्लम हो रही थी। तो तमाम लोगों को यहाँ बुला के हम बहुत से लोगों का वोटर मैपिंग करे हैं। दूसरा, जो BLOs यहाँ पर नहीं आए हैं, वो लोगों का हम यहाँ पर नाम और नंबर और उनका पार्ट नंबर लिख के दिए हैं। वो लोग उनके WhatsApp के ज़रिए से अपना मैपिंग करा रहे हैं। तो इसी तरह हमारा ये 8वां कैंप है, हमारा हर वार्ड से ये 8वां कैंप है हमारा। तो हम लोग पूरे दूसरे वार्डों में भी पूरा रीच होने की कोशिश कर रहे हैं। तो हमारे को ज़रा कॉरपोरेशन, मेरी अदबन गुजारिश है, जो कमिश्नर है, हमारे कमिश्नर है और हमारे तहसीलदार साहब से रिक्वेस्ट है कि आप लोग अपने जो भी BLOs है उनको थोड़ा इसके ऊपर तवज्जो देके काम कराने के लिए मैं रिक्वेस्ट करता हूं। और तमाम जितने भी अधिकारी हैं, ये BLOs का एक सेंसिटिव इशू है, बहुत गंभीर विषय है। इसके लिए आप लोग थोड़ा गौर कर तवज्जो देकर और इसको किस तरह से स्मार्ट वर्क कर सकते बोलकर उनके तरफ से गाइडलाइंस आना बोल के मैं एक ये देना चाह रहा हूँ। मेरी गुजारिश है तमाम से। ನಮಸ್ಕಾರ, ಜೈ ಭೀಮ್. ಇವತ್ತು ನಾವು ವಾರ್ಡ್ ನಂಬರ್ 29ನಲ್ಲಿ SIR ಕ್ಯಾಂಪಿಂಗ್ ಮಾಡಿದ್ದೀವಿ. ಆದರೆ ನಾವು ಪ್ರತಿಯೊಂದು ವಾರ್ಡಲ್ಲಿ ಮಾಡ್ತಾಯಿದ್ದೀವಿ. ವಾರ್ಡ್ ನಂಬರ್ 8, ವಾರ್ಡ್ ನಂಬರ್ 19, 28 ಈ ಥರ ಎಲ್ಲ ಕಡೆ 8ನೇದು ನಮ್ಮದು ಇದು ಕ್ಯಾಂಪ್ ಇರೋದು. ಬಟ್ ಏನಂದರೆ ಇನ್ನೂ ಒಂದು ಬಂದು BLO ಸ್ವಲ್ಪ ಬರ್ತಾ ಇದ್ದಾರೆ, ಸ್ವಲ್ಪ ಜನ ಬರ್ತಾ ಇಲ್ಲ. ಯಾಕೋ ಏನೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರೇನೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಭಾಳ ಜನರು ಪಾಪ ಒದ್ದಾಡ್ತಾ ಇದ್ದಾರೆ. ಮಿನಿಮಮ್ 3-4 ತಿಂಗಳಾಗಿದೆ SIR ಚಾಲೂ ಆಗಿ, ಯಾರಿಗೂ ಗೊತ್ತಿಲ್ಲ ಇದ್ರ ಕಡೆಯಿಂದ ಮಾಹಿತಿ. ಈ ಥರ ಸಿಸ್ಟಮ್ ಕೆಲಸ ಮಾಡಿದರೆ SIR ಮ್ಯಾಪಿಂಗ್ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಏನು ಬೇಕಂತಲೇ ಡಿಲೇ ಮಾಡ್ತಾ ಇದ್ದೀರಾ? ತಂದಿರೋ ಪ್ರೋಟೋಕಾಲ್ ನೀವು ಏನದ ಬೇಗ ಫಾಸ್ಟ್ ಮಾಡಿ ಕೊಟ್ಟರೆ ಜನರಿಗೆ ಅನುಕೂಲ ಆಗುತ್ತೆ. ಒಬ್ಬರು ಮನೆಯಾಗಿರ್ತಾರ, ಒಬ್ಬರು ಸ್ಕೂಲಾಗಿರ್ತಾರ, ಒಬ್ಬರು ಪಾರ್ಟ್ ನಂಬರು 25ರದ್ದು ಬೇರೆ ಐತೆ, 2002 ಬೇರೆ ಐತೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಇಷ್ಟೊಂದು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರೂ ನಾವು ಎಲ್ಲ ಜನರನ್ನ ಒಕ್ಕಟ್ಟು ಮಾಡಿ ಅವ್ರಿಗೆ ಒಂದೊಂದು ಲೀಸ್ಟಲ್ಲಿ ಹೆಸರುಗಳು ತೆಗೆದು ಈ ಸಂದರ್ಭದಲ್ಲಿ ವಾರ್ಡ್ ಸೆಕ್ರೆಟರಿ ಸೈಯದ್ ಬುರಾನ್, ವಾರ್ಡ್ ನಂಬರ್ 29ರ ಅಧ್ಯಕ್ಷ ಅಹಮದ್, ಜಿಲ್ಲಾ ನಾಯಕ ಮೊಹಮ್ಮದ್ ಶಫಿ,
ಜಿಲ್ಲಾ ಸದಸ್ಯ ಮೊಹಮ್ಮದ್ ಮುಸ್ತಫಾ, ವಾರ್ಡ್ ನಂಬರ್ 29 ಕ್ಯಾಡರ್ ಕೈಸರ್ ಪಾಷಾ, ನಾಯಕ ಅಕ್ಬರ್ ನಾಗುಂಡಿ ಹಾಗೂ ನಗರ ಉಪಾಧ್ಯಕ್ಷ ಖಾಜಾ ಮೈನುದ್ದೀನ್ ಉಪಸ್ಥಿತರಿದ್ದರು. ಎಸ್ಎ ಗನಿ ಸಾಹೇಬ್, ಜಿಲ್ಲಾ ವರದಿಗಾರರು, TV20 ಕನ್ನಡ, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.